ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನಿನ ನಾಯಕತ್ವಕ್ಕೆ ಮತ್ತೊಂದು ಪೆಟ್ಟು ಬಿದ್ದಿದೆ. ಸೋಮವಾರ ಹಾಗೂ ಮಂಗಳವಾರ ಬೆಳಗಿನ ಜಾವದ ದಾಳಿಗಳಲ್ಲಿ ಇರಾನಿನ ಡಿಫ್ಯಾಕ್ಟೋ ನಾಯಕ ಲಾರಿಜಾನಿ ಹಾಗೂ ಬಸಿಸ್ ಪಡೆಗಳ ಮುಖ್ಯಸ್ಥ ಗೊಲಾಮ್ ರೆಜಾ ಸುಲೇಮಾನಿಯನ್ನ ಹೊಡೆದು ಹಾಕಿದ್ದ ಇಸ್ರೇಲ್ ಇದಾದ 24 ಗಂಟೆಗಳ ಒಳಗೆ ಅಲ್ಲಿನ ಮತ್ತೊಂದು ದೊಡ್ಡ ವಿಕೆಟ್ ಅನ್ನು ಬಲಿ ಪಡೆದಿದೆ. ಇರಾನ್ ಇಂಟೆಲಿಜೆನ್ಸ್ನ ಮಂತ್ರಿ ಈ ಬಾರಿ ದಾಳಿಗಳಲ್ಲಿ ಸಾವಿಗೀಡಾಗಿರೋದನ್ನ ಇಸ್ರೇಲಿನ ರಕ್ಷಣಾ ಸಚಿವ ಕಾಡ್ಸ್ ದೃಢಪಡಿಸಿದ್ದಾರೆ. ಇರಾನ್ ಅದನ್ನು ಖಚಿತಪಡಿಸೋದು ಬಾಕಿ ಇದೆ. ಈ ಮಧ್ಯೆ ಲಾರಿಜಾನಿಯನ್ನ ಹೊಡೆದುಕೊಳ್ಳೋದರ ಮೂಲಕ ಇಸ್ರೇಲ್ ಇರಾನಿನ ಕಟ್ಟರ್ವಾದಿಗಳಿಗೆ ಅಧಿಕಾರವನ್ನು ಸಂಪೂರ್ಣವಾಗಿ ತಮ್ಮ ಕೈಗೆ ತಗೊಳ್ಳೋದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು ಮಾತ್ರ ಅಲ್ಲ, ಈ ಸಂಘರ್ಷ ಪೂರ್ತಿಯಾಗಿ ಮುಗಿಯುವವರೆಗೆ ಅಮೆರಿಕ ಜೊತೆ ಸಂಧಾನಕ್ಕೆ ಪ್ರಯತ್ನ ಮಾಡಬಲ್ಲ ನಾಯಕರೂ ಕೂಡ ಯಾರು ಇರಾನ್ನಲ್ಲಿ ಇರದಂತೆ ವ್ಯವಸ್ಥೆಯನ್ನು ಮಾಡ್ತಾ ಇದೆಯಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಮೂಡ್ತಾ ಇವೆ. ಹಾಗಾದರೆ ಮಂಗಳವಾರ ರಾತ್ರಿ ಹಾಗೂ ಬುಧವಾರ ಮುಂಜಾನೆಯವರೆಗಿನ ಕಾರ್ಯಾಚರಣೆಯಲ್ಲಿ ಸಾವಿಗೀಡಾದ ಈ ಇಂಟೆಲಿಜೆನ್ಸ್ ಮಂತ್ರಿ ಯಾರು? ಇಸ್ರೇಲ್ ಹಾಗೂ ಅಮೆರಿಕಗಳ ವಿರುದ್ಧ ಬೇಹುಗಾರಿಕೆಯನ್ನು ಮಾಡಬೇಕಾದ ಮಂತ್ರಿಗೆ ತನ್ನದೇ ಹತ್ಯೆ ನಡೆದು ಹೋಗುತ್ತೆ ಅನ್ನೋದು ಗೊತ್ತೂ ಆಗಲಿಲ್ವೇ? ಇರಾನಿನ ಇಂಟೆಲಿಜೆನ್ಸ್ ಪರಿಸ್ಥಿತಿ ಏನು? ಯಾರು ಈ ಸಚಿವ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಒಂದರ ನಂತರ ಒಂದು ಆಘಾತವನ್ನು ಅನುಭವಿಸಬೇಕಾಗ್ತಾ ಇದೆ. ಇರಾನ್ಗೆ ಫೆಬ್ರವರಿ ಅಂತ್ಯದವರೆಗೆ ಕೂಡ ಒಂದು ಗುರಿ ಇತ್ತು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇತ್ತು. ಅಲಿ ಖಮೇನಿ ಮತಾಂಧರಾಗಿದ್ದರು, ಶಿಯಾ ಇಸ್ಲಾಮಿಕ್ ರೆಜಿಮ್ನ ನಾಯಕರಾಗಿದ್ದರು. ಅವರು ಅವರ ದೇಶದಲ್ಲಿ ಏನು ಮಾಡ್ಕೋತಾರೆ, ಯಾವ ಕಾನೂನುಗಳನ್ನು ತರ್ತಾರೆ ಅನ್ನೋದು ಅವರಿಗೆ ಸಂಬಂಧಪಟ್ಟ ವಿಷಯ ಆಗಿತ್ತು. ಆದರೆ ಖೊಮೇನಿ ಹಾಗೂ ಇಸ್ಲಾಮಿಕ್ ರೆಜಿಮ್ ತಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಅಸ್ಥಿರತೆ ಮೂಡೋ ಹಾಗೆ ಮಾಡ್ತಾ ಹೋಯಿತು. ಇದೆಲ್ಲದರ ನಡುವೆ ಕೂಡ ಖಮೇನಿ ತುಂಬಾ ಬುದ್ಧಿವಂತ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಆತನಿಗೆ ಸೇನೆಯನ್ನ ಹೇಗೆ ಸಿದ್ಧಪಡಿಸಬೇಕು ಅನ್ನೋದು ಗೊತ್ತಿತ್ತೋ ಇಲ್ವೋ, ಆದರೆ ಸೇನೆಯನ್ನ ಸಿದ್ಧಪಡಿಸೋರನ್ನ ಹೇಗೆ ಇಟ್ಕೋಬೇಕು ಅನ್ನೋದು ಗೊತ್ತಿತ್ತು. ಹೀಗಾಗಿನೇ 37 ವರ್ಷಗಳಿಂದ ಇರಾನ್ನ ಇಸ್ಲಾಮಿಕ್ ರೆಜಿಮ್ ಅಲ್ಲಿ ಬಂಡಾಯ ಉಂಟಾಗದ ಹಾಗೆ, ಆಡಳಿತದ ಒಳಗಿನ ಯಾರು ಸರ್ವೋಚ್ಚ ನಾಯಕನ ವಿರುದ್ಧ ದಂಗೆಳದ ಹಾಗೆ ಖಮೇನಿ ನೋಡಿಕೊಂಡಿದ್ರು. ಅಷ್ಟೇ ಅಲ್ಲ, ಅವರಿಗೆ ತಮ್ಮ ಮುಂದಿನ ಗುರಿ ಏನು, ಇರಾನ್ಗೆ ಏನು ಬೇಕು ಅನ್ನೋದರ ಅರಿವು ಕೂಡ ತುಂಬಾ ಚೆನ್ನಾಗಿತ್ತು. ಆತ ಇರಾನ್ ಆರ್ಥಿಕವಾಗಿ ಬಲಿಷ್ಠ ದೇಶ ಆಗಲಿ ಅಂತ ಬಯಸಲಿಲ್ಲ, ಬದಲಿಗೆ ಆಯುಧಗಳಲ್ಲಿ ಬಲಿಷ್ಠ ಆಗಲಿ ಅಂತ ಬಯಸಿದ್ರು. ಪಕ್ಕದಲ್ಲಿನ ಭಿಕಾರಿ ಪಾಕಿಸ್ತಾನನ ಆದರ್ಶವಾಗಿ ತಕೊಂಡು ಮೊದಲು ಅಣುಬಾಂಬ್ ತಯಾರು ಮಾಡ್ಕೊಂಡು ಬಿಡಬೇಕು, ಹಂಗೆ ಮಾಡ್ಕೊಂಡ್ರೆ ಮಾತ್ರ ಜಗತ್ತು ಸಲಾಂ ಹೊಡೆಯುತ್ತೆ ಅಂತ ಈ ಖಮೇನಿ ಅಂದುಕೊಂಡ್ರು, ಅಥವಾ ಅಣುಬಾಂಬು ಮಾಡಿಕೊಂಡ ನಂತರ ಹೆಂಗೂ ಪೆಟ್ರೋಲು ಗ್ಯಾಸು ಮಾರಿ ದುಡ್ಡು ಮಾಡಿದ್ರಾಯ್ತು ಅಂದ್ಕೊಂಡ್ರು, ಗೊತ್ತಿಲ್ಲ. ಅಂತೂ ಖಮೇನಿ ಅಣುಬಾಂಬು ಮಾಡಿಕೊಳ್ಳೋದಕ್ಕೆ ದೊಡ್ಡ ಪ್ರಯತ್ನಗಳನ್ನು ಮಾಡ್ತಾ ಹೋದ್ರು. ಸಣ್ಣ ಸಣ್ಣ ಬೆದರಿಕೆಗಳಿಗೆ ಆತ ಜಗ್ಗಲಿಲ್ಲ. ಇಸ್ರೇಲ್ ಅಮೆರಿಕಗಳು ಮಾಡಿದ ಪ್ರಚೋದನೆಗಳಿಗೆ ಪ್ರವೋಕ್ ಆಗಲಿಲ್ಲ. ಯುದ್ಧ ಮಾಡಲೇಬೇಕಾದ ಸಾಕಷ್ಟು ಸನ್ನಿವೇಶಗಳಲ್ಲಿ ಕೂಡ ಎಸ್ಕಲೇಷನ್ ಪೀಕ್ಗೆ ಹೋಗದ ಹಾಗೆ ಖಮೇನಿ ತಡೀತಾ ಬಂದಿದ್ರು. ಗೆಳೆಯರೆ, ಟ್ರಂಪ್ ಆಡಳಿತ ಶುರುವಾದ ನಂತರ ಇರಾನ್ ಮೇಲೆ ಇಸ್ರೇಲ್ ಪದೇ ಪದೇ ದಾಳಿಗೆ ಪ್ರಯತ್ನ ಪಟ್ಟಿದೆ. 2025ರಲ್ಲಿ ಇನ್ನೇನು ಎರಡೂ ದೇಶಗಳು ಯುದ್ಧ ಮಾಡಿಕೊಂಡೇ ಬಿಟ್ವು ಅನ್ನೋ ಸಂದರ್ಭದಲ್ಲಿ ಕೂಡ ಸಹನೆಯಿಂದ ಒಂದೆರಡು ಹೆಜ್ಜೆ ಹಿಂದಿಟ್ಟು ಒಂದು ದೊಡ್ಡ ಯುದ್ಧವನ್ನು ತಪ್ಪಿಸಿದ್ದು ಇರಾನ್. ಇಸ್ರೇಲ್ ಯಾಕೆ ಪ್ರವೋಕ್ ಮಾಡ್ತಾ ಇದೆ, ಪ್ರವೋಕ್ ಆದರೆ ಏನಾಗುತ್ತೆ ಅನ್ನೋದು ಅಲಿ ಖಮೇನಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದು ಆತನಿಗೆ ಅನುಭವದಿಂದ ಬಂದ ಬುದ್ಧಿವಂತಿಕೆ. ಹೀಗಾಗಿ 2025ರಲ್ಲಿ ಸ್ಯಾಂಪಲ್ ಅನ್ನೋ ಥರ ಇಸ್ರೇಲ್ ಮೇಲೆ ಒಂದೆರಡು ದಾಳಿ ಮಾಡಿ ಇರಾನ್ ಸುಮ್ಮನಾಯಿತು. ಇನ್ನು ಈ ಬಾರಿ ಕೂಡ ಹಾಗೆ ಆಗೋದು ಬೇಡ ಅಂತಲೋ ಏನೋ, ಇಸ್ರೇಲ್ ಯುದ್ಧ ಶುರು ಮಾಡೋ ಹೊತ್ತಿಗೆ ಆ ವೃದ್ಧ ನಾಯಕನನ್ನ ಮತ್ತು ಆತನ ಜೊತೆಗಿದ್ದ ಮೊದಲ ಸುತ್ತಿನ ಮಿಲಿಟರಿ ಹಾಗೂ ಆಡಳಿತದ ನಾಯಕತ್ವವನ್ನು ಕೊಂದು ಹಾಕಿತು. ಇಷ್ಟಾದ ನಂತರ ಇರಾನಿನ ಆಡಳಿತದ ಚುಕ್ಕಾಣಿ ಹಿಡಿದಿದ್ದು ಲಾರಿಜಾನಿ. ಗೆಳೆಯರೆ, ನನಗೇನಾದರೂ ಆದರೆ ನನ್ನ ನಂತರ ಮತ್ತೊಬ್ಬ ಸರ್ವೋಚ್ಚ ನಾಯಕ ಆರಿಸಿ ಬರುವವರೆಗೆ ಲಾರಿಜಾನಿ ಇರಾನಿನ ಆಡಳಿತವನ್ನು ನೋಡ್ಕೋಬೇಕು ಅಂತ ಅಲಿ ಖಮೇನಿ ಹೇಳಿಟ್ಟು ಹೋಗ್ತಾರೆ ಅಂದರೆ ಈ ಲಾರಿಜಾನಿ ಎಷ್ಟು ಬುದ್ಧಿವಂತ ಇರಬೇಕು. ಅಲಿ ಖಮೇನಿಗೆ ತಮ್ಮ ಮಗನ ಮೇಲೆ ನಂಬಿಕೆ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಮುಸ್ತಫಾ ಖಮೇನಿಗೆ ಸಿಟ್ಟು ಹೆಚ್ಚು, ಬುದ್ಧಿವಂತಿಕೆ ಕಡಿಮೆ ಅನ್ನೋದು. ಆದರೆ ಲಾರಿಜಾನಿ ಹಾಗಲ್ಲ. ಯಾವಾಗ ತಲೆ ಎತ್ತಬೇಕು ಅನ್ನೋದರ ಜೊತೆಗೆ ಎಲ್ಲಿ ಬಗ್ಗಬೇಕು ಅನ್ನೋದು ಕೂಡ ಗೊತ್ತಿರೋ ನಾಯಕ ಆತ. ಯಾರಿಗೆ ಬಗ್ಗೋದಿಕ್ಕೆ ಬರುತ್ತೋ ಅವರಿಗೆ ಗೆದ್ದು ತಮ್ಮ ಗುರಿಯತ್ತ ನುಗ್ಗೋದಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಯಾರು ಬಗ್ಗೋದೇ ಇಲ್ಲ ಅಂತ ನಿಲ್ತಾರೋ ಅವರು ಮುರಿದು ಹೋಗ್ತಾರೆ. ಈ ಗುಣ ಲಾರಿಜಾನಿಗಿತ್ತು. ಆತ ಬಗ್ಗಲೂ ಬಲ್ಲವನಾಗಿದ್ರು, ಬಗ್ಗಿಸಿಕೊಳ್ಳೋದು ಕೂಡ ಗೊತ್ತಿದ್ದವರಾಗಿದ್ರು. ಹೀಗಾಗಿ ಖಮೇನಿ ನನ್ನ ನಂತರ ಲಾರಿಜಾನಿ ಆಡಳಿತವನ್ನು ನೋಡ್ಕೊಳ್ಳಿ ಅಂತ ಹೇಳಿತು. ಇನ್ನು ಲಾರಿಜಾನಿ ಈ ಹಿಂದೆ ಇರಾನ್ ಮತ್ತು ಅಮೆರಿಕಗಳ ನಡುವೆ ಒಂದು ಅಣು ಒಪ್ಪಂದ ಆಯ್ತಲ್ಲ, ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್, ಅದರಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ರು. ಅಮೆರಿಕ ಜೊತೆ ಮಾತುಕತೆಗಳಲ್ಲಿ ಕೂಡ ಈತ ಭಾಗಿಯಾಗಿದ್ರು. ಅಮೆರಿಕಾದಲ್ಲಿ ಕೂಡ ಲಾರಿಜಾನಿಗೆ ಸಾಕಷ್ಟು ಜನ ಸ್ನೇಹಿತರಿದ್ರು. ಅಲ್ಲಿ ಲಾಬಿ ಗುಂಪುಗಳ ಪರಿಚಯ ಆಯಿತು. ಹೀಗಾಗಿ ಲಾರಿಜಾನಿ ಈ ಸಂಘರ್ಷವನ್ನು ನಿಲ್ಲಿಸುವ ಬಗ್ಗೆ ಮಾತುಕತೆಗಳಿಗೆ ವೇದಿಕೆ ಸಿದ್ಧ ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇತ್ತು. ಹಾಗೆ ಅಲ್ಲಿ ಟ್ರಂಪ್ ಸರ್ಕಾರದ ಜೊತೆ ಒಂದು ಬ್ಯಾಕ್ ಚಾನಲ್ ಟಾಕ್ಸ್ ಕೂಡ ಶುರುವಾಗೋ ಹಂತದಲ್ಲಿದ್ವು. ಅಕಸ್ಮಾತ್ ಅದೇನಾದರೂ ನಡೆದಿದ್ರೆ ಈ ಸಂಘರ್ಷವನ್ನು ನಿಲ್ಲಿಸಬೇಕಾಗಿ ಬರ್ತಾ ಇತ್ತೋ ಏನೋ. ಯಾಕೆಂದರೆ ಟ್ರಂಪ್ ಮೇಲೆ ಕೂಡ ಈಗಾಗಲೇ ಸಾಕಷ್ಟು ಒತ್ತಡಗಳು
ಅಮೆರಿಕಾದಲ್ಲಿ ಶುರುವಾಗಿವೆ. ಮಿತ್ರಕೂಟ ಕೈ ಕೊಡ್ತಾ ಇದೆ. ಈಗ ಹಾರ್ಮುಜ್ ಸಂಘರ್ಷಕ್ಕೆ ಬರೋದಕ್ಕೆ ನ್ಯಾಟೋ ಹಾಗೂ ಇನ್ನಿತರ ಮಿತ್ರರು ಯಾರೂ ಸಿದ್ಧ ಇಲ್ಲ. ಅಮೆರಿಕಾದ ಒಳಗೂ ಒಂದು ವಿಚಿತ್ರ ಪ್ರೆಷರ್ ಶುರುವಾಗಿದೆ. ಯಹೂದಿಗಳ ಲಾಬಿಗೆ ಮಣಿದು ಟ್ರಂಪ್ ಅಮೆರಿಕಾನ ಯುದ್ಧಕ್ಕೆ ತಳ್ಳಿದ್ರು ಅನ್ನೋ ಒಂದು ಅಸಹನೆ ಅಲ್ಲಿನ ಕೆಲವರಲ್ಲಿ ಬೆಳೀತಾ ಹೋಗ್ತಾ ಇದೆ. ಇದೇ ವರ್ಷ ಸೆಪ್ಟೆಂಬರ್ ಅಲ್ಲಿ ಬಹುಶಃ ಅಮೆರಿಕಾದಲ್ಲಿ ಚುನಾವಣೆಗಳಾಗತ್ವೆ. ಯುದ್ಧ ಬೇಗ ಮುಗಿಸ್ಕೋಬೇಕಾದ ಅಗತ್ಯ ಅಮೆರಿಕಾಗೂ ಇದೆ. ಹೀಗಾಗಿ ಇರಾನ್ನಿಂದ ಒಂದು ಸರಿಯಾದ ಸಿಗ್ನಲ್ ಬಂದರೆ ಅಮೆರಿಕ ಮಾತುಕತೆಗೆ ಕೂತು ಬಿಡುತ್ತೆ. ಆ ಸಿಗ್ನಲ್ ಜೊತೆ ಮಾತುಕತೆಯಲ್ಲಿ ಇರಾನಿಗೆ ಅನ್ಯಾಯ ಆಗದ ಹಾಗೆ ಅದನ್ನು ಹ್ಯಾಂಡಲ್ ಮಾಡಬಹುದಾಗಿದ್ದ ನಾಯಕ ಅಂತ ಅಲ್ಲಿದ್ದದ್ದು ಡಾಕ್ಟರ್ ಆಲಿ ಅರ್ದಶೀರ್ ಲಾರಿಜಾನಿ. ಇನ್ನು ಇಂಥ ಸಂಧಾನಗಳು ಮಾತುಕತೆಗಳು ಅಲ್ಲಿನ್ನು ಮುಂದೆ ಆಗಲೇಬಾರದು. ಅಕಸ್ಮಾತ್ ಆಗೋದೇನಾದರೂ ಇದ್ದರೆ ಅದು ರೆಜಿಮ್ ಚೇಂಜ್ ಮಾತ್ರ ಅಂತ ಇಸ್ರೇಲ್ ನಿರ್ಧಾರ ಮಾಡಿದೆ. ಅವರು ಇರಾನನ್ನು ಏನೇ ಮಟ್ಟ ಹಾಕೋದಕ್ಕೆ ಪ್ರಯತ್ನ ಪಟ್ಟರು, ಮಟ್ಟ ಹಾಕೋದಕ್ಕೆ ಸಾಧ್ಯ ಆದರೂ ಟ್ರಂಪ್ ಅಧಿಕಾರದಲ್ಲಿರುವಾಗಲೇ ಆ ಕೆಲಸವನ್ನು ಮಾಡಬೇಕು. ನಾಳೆ ಅಮೆರಿಕಾದಲ್ಲಿ ಮತ್ತಾರೋ ಬಂದರೆ ಇಸ್ರೇಲಿನ ಈ ಪ್ರಯತ್ನಗಳಿಗೆ ಫಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಈ ಹಿಂದೆ ಅಮೆರಿಕಾದಲ್ಲಿ ಡೆಮೊಕ್ರೆಟಿಕ್ಕರಿದ್ದಾಗ ಕೂಡ ಇಸ್ರೇಲ್ ಇರಾನನ್ನು ಮಟ್ಟ ಹಾಕೋ ಪ್ರಯತ್ನಗಳನ್ನು ಮಾಡ್ತಲೇ ಬಂತಾದರೂ ಅವರು ಈ ಯಹೂದ್ಯರ ಪ್ಲಾನ್ಗಳಿಗೆ ಬೆಂಬಲವಾಗಿ ನಿಲ್ಲಿಲ್ಲ. ಬದಲಿಗೆ ಒಬಾಮಾ ಅವಧಿಯಲ್ಲೇ ಇರಾನ್ ಜೊತೆ ಒಂದು ನ್ಯೂಕ್ಲಿಯರ್ ಒಪ್ಪಂದ ಕೂಡ ಆಗಿತ್ತು. ಆದರೆ ಯಾವಾಗ ಟ್ರಂಪ್ ಅಧಿಕಾರಕ್ಕೆ ಬಂದರೋ ಅದಾದ ನಂತರವೇ ಅಮೆರಿಕ ಇರಾನ್ನ ವಿರುದ್ಧ ಇಸ್ರೇಲಿಗೆ ದೊಡ್ಡ ಪ್ರಮಾಣದ ಬೆಂಬಲವನ್ನು ಕೊಡೋದಕ್ಕೆ ಶುರು ಮಾಡಿತು. ಹೀಗಾಗಿ ಟ್ರಂಪ್ ಅವಧಿಯ ಒಳಗೆ ಇರಾನ್ನ ರೆಜಿಮನ್ನು ಮಟ್ಟ ಹಾಕಬೇಕು ಅಂತ ಹೊರಟಿರೋ ಇಸ್ರೇಲ್ ಯಾವುದೇ ಕಾರಣಕ್ಕೂ ಅಲ್ಲಿ ಸಂಧಾನದ ಮಾತುಕತೆಗಳಾಗೋದನ್ನು ಇಷ್ಟಪಡೋದಿಲ್ಲ. ಆ ಥರದ ಪ್ರಯತ್ನಗಳು ಯಾರಾದರೂ ಮಾಡೋದಕ್ಕೆ ಬಂದರೆ ಅವರನ್ನು ದಾರಿಯಿಂದ ಪಕ್ಕಕ್ಕೆ ಸರಿಸಿಬಿಡುವ ಕೆಲಸವನ್ನು ಕೂಡ ಇಲ್ಲಿ ಇಸ್ರೇಲ್ ನಿರ್ದಾಕ್ಷಿಣ್ಯವಾಗಿ ಮಾಡುತ್ತೆ. ಹಾಗೆ ಲಾರಿಜಾನಿಯನ್ನು ಶಾಶ್ವತವಾಗಿ ಅಲ್ಲಿಂದ ಪಕ್ಕಕ್ಕೆ ಸರಿಸಿಬಿಡ್ತು ಅನ್ನೋದು ಇಲ್ಲಿ ಚಾಲ್ತಿಯಲ್ಲಿರೋ ಒಂದು ಥಿಯರಿ. ಈಗ ಲಾರಿಜಾನಿ ಅಂತಿಮ ಮೆರವಣಿಗೆ ಕೂಡ ಇರಾನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಗೆಳೆಯರೆ, ಆ ಅಂತಿಮ ಮೆರವಣಿಗೆಯಲ್ಲಿ ಸೇರಿದ್ದ ಜನರನ್ನು ನೋಡ್ತಾ ಇದ್ರೆ ಲಾರಿಜಾನಿ ಇರಾನ್ನಲ್ಲಿ ಎಷ್ಟು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ರು ಅನ್ನೋದು ಗೊತ್ತಾಗುತ್ತೆ. ಇರಾನ್ ಒಬ್ಬ ಬುದ್ಧಿವಂತ ನಾಯಕನನ್ನು ಕಳ್ಕೊಂಡಿದೆ. ಹಾಗೆ ಅಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶಗಳು ಪೂರ್ತಿಯಾಗಿ ಕಟ್ಟರ್ವಾದಿಗಳ ಕೈಗೆ ಸಿಕ್ಕಂತಾಗ್ತಾ ಇದೆ. ಇನ್ನು ಪೆಜೆಶ್ಕಿಯಾನ್ ಇರಾನ್ನ ಅಧ್ಯಕ್ಷರಾಗಿದ್ದಾರೆ ನಿಜ, ಆದರೆ ಅವರ ಮಾತಿಗಲ್ಲಿ ಅಂಥ ಯಾವ ಬೆಲೆಯೂ ಇರೋದಿಲ್ಲ. ಆತನನ್ನು ಮೊದಲೂ ಕೂಡ IRGC ಕೇರ್ ಮಾಡ್ತಾ ಇರಲಿಲ್ಲ. ಲಾರಿಜಾನಿ ಇದ್ದಾಗ ಅವರ ಮೂಲಕವೇ ಪೆಜೆಶ್ಕಿಯಾನ್ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಅವಕಾಶ ಇತ್ತು. ಇನ್ನು ಮುಂದೆ ಅದು ಕೂಡ ಇರೋದಿಲ್ಲ. ಯಾಕೆಂದರೆ ಪೆಜೆಶ್ಕಿಯಾನ್ ಕಟ್ಟರ್ವಾದಿ ನಾಯಕ ಅಲ್ಲ, ಆತ ಘೋಷಿತ ಮಾಡರೇಟ್ ನಾಯಕ. ಹೀಗಾಗಿ ಇರಾನ್ನ ಒಳಗಿನ ಕಟ್ಟರ್ ಇಸ್ಲಾಮಿಗಳು ಯಾರಿದ್ದಾರೆ ಅವರಿಗೆ ಈ ಪೆಜೆಶ್ಕಿಯಾನ್ ತುಂಬ ಇಷ್ಟ ಆಗೋದಿಲ್ಲ. ಇಲ್ಲಿ ಒಟ್ಟಾರೆ ಈಗ ಆಡಳಿತ ಅನ್ನೋದು ಅಲ್ಲಿನ ಕಟ್ಟರ್ವಾದಿಗಳ ಕೈಗೆ ಬಂದಿದೆ. ಅವರು ಯುದ್ಧ ನಿಲ್ಲಿಸೋದಕ್ಕೆ ಹೋಗೋದಿಲ್ಲ, ದಾಳಿಗಳನ್ನು ಮುಂದುವರಿಸ್ತಾರೆ. ಹೀಗಾಗಿ ಇಸ್ರೇಲ್ ಇನ್ನಷ್ಟು ದಿನಗಳ ಕಾಲ ಈ ಸಂಘರ್ಷವನ್ನು ಮುಂದುವರಿಸುತ್ತೆ. ಇರಾನ್ನ ರೆಜಿಮನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡೋವರೆಗೆ ಇಸ್ರೇಲ್ ಈ ದಾಳಿಗಳನ್ನು ಮಾಡ್ತಲೇ ಹೋಗುತ್ತೆ. ಇನ್ನು ರೆಜಿಮ್ ಬದಲಾವಣೆಯ ಮುಂದುವರೆದ ಭಾಗವಾಗಿ ಅಲ್ಲಿನ ಬೇಹುಗಾರಿಕಾ ಸಚಿವನನ್ನ ಇಸ್ರೇಲ್ ದಾಳಿಯಲ್ಲಿ ಹೊಡೆದು ಹಾಕಿದೆ. ಆತನ ಹೆಸರು ಇಸ್ಮಾಯಿಲ್ ಅಲ್ ಖತೀಬ್. ಈ ಖತೀಬ್ ಇರಾನ್ನ ಅತ್ಯಂತ ಪವರ್ಫುಲ್ ನಾಯಕರ ಪೈಕಿ ಒಬ್ಬರು. 1961ರಲ್ಲಿ ಸೌತ್ ಖೊರಾಸಾನ್ನ ಕ್ವೇನ್ನಲ್ಲಿ ಜನಿಸಿದ ಈತ ಹೊಜತ್ ಉಲ್ ಇಸ್ಲಾಂ ಪದವಿಯನ್ನು ಪಡೆದ ಮೌಲ್ವಿ. 1979ರ ರೆವಲ್ಯೂಷನ್ ನಂತರ IRGCಯ ಇಂಟೆಲಿಜೆನ್ಸ್ ಯೂನಿಟ್ಗೆ ಈತನ ಸೇರ್ಪಡೆ ಆಗುತ್ತೆ. 1985ರಿಂದ ಮಿನಿಸ್ಟ್ರಿ ಆಫ್ ಇಂಟೆಲಿಜೆನ್ಸ್ ಅಂಡ್ ಸೆಕ್ಯೂರಿಟಿ ವಿಭಾಗದಲ್ಲಿ ಈತ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಕ್ವಾಮ್ನ ಇಂಟೆಲಿಜೆನ್ಸ್ ಮುಖ್ಯಸ್ಥನಾಗಿ 1991ರಿಂದ 2003ರವರೆಗೆ ಕೆಲಸ ಮಾಡಿದ ಖತೀಬ್ ಖಮೇನಿ ಕಾಂಪೌಂಡ್ನ ಸೆಕ್ಯೂರಿಟಿ ವಿಭಾಗದ ಮುಖ್ಯಸ್ಥನಾಗಿ 2010ರಿಂದ 2012ರವರೆಗೆ ಕೆಲಸ ಮಾಡ್ತಾನೆ. ಈತನನ್ನು 2021ರಲ್ಲಿ ಇಬ್ರಾಹಿಂ ರೈಸಿ ಇರಾನಿನ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಬೇಹುಗಾರಿಕಾ ಇಲಾಖೆಯ ಸಚಿವನನ್ನಾಗಿ ನೇಮಕ ಮಾಡ್ತಾರೆ. ಈತ ಹಾರ್ಡ್ ಲೈನರ್ ಅಂತ ಗುರುತಿಸಿಕೊಂಡಿದ್ದಾನೆ. ಇರಾನ್ನಲ್ಲಿ ನಡೆದ ಪ್ರತಿಭಟನೆಗಳನ್ನು ದಮನ ಮಾಡೋ ಸಂದರ್ಭದಲ್ಲಿ ಈತ ಅಲ್ಲಿನ ಯುವಕರನ್ನ ಅಮಾನವೀಯವಾಗಿ ನಡೆಸಿಕೊಂಡ, ಸಾವಿರಾರು ಜನರನ್ನ ಕೊಲ್ಲಿಸಿದ್ದ ಅನ್ನೋ ಆರೋಪಗಳಿವೆ. ಹಾಗೆ ಇಂಟೆಲಿಜೆನ್ಸ್ನ ಸಚಿವನಾಗಿದ್ದ ಈತ ಯುರೋಪಿಯನ್ ದೇಶಗಳ ಮೇಲೆ ಸೈಬರ್ ಅಟ್ಯಾಕ್ಗಳನ್ನು ಮಾಡಿಸಿದ ಹಿನ್ನೆಲೆಯನ್ನು ಕೂಡ ಹೊಂದಿದ್ದಾನೆ. ಹೀಗಾಗಿನೇ ಈತನ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ಕೂಡ ಹೇರಿದೆ. ಇಷ್ಟೆಲ್ಲ ಈತ ಗುಣವಂತ ಅಂದಮೇಲೆ ಸರ್ವೋಚ್ಚ ನಾಯಕನಿಗೆ ಅತ್ಯಾಪ್ತನಾಗಿ ಇರಲೇಬೇಕಲ್ವೇ? ಹೌದು, ಅಲ್ ಖತೀಬ್ ಅಲಿ ಖಮೇನಿಯ ಕೋರ್ ಟೀಮಲ್ಲಿ ಗುರುತಿಸಿಕೊಂಡಿದ್ದವನು, ಅತ್ಯಾಪ್ತ ಶಿಷ್ಯನಾಗಿ ಈತ ಕಾಣಿಸ್ಕೊಂಡಿದ್ದ. ಇನ್ನು ಈ ಸಂಘರ್ಷ ನಡೀತಿರುವಾಗ ಇರಾನ್ನಲ್ಲಿ ಮೊಸಾದ್ಗಾಗಿ ಕೆಲಸ ಮಾಡ್ತಾ ಇರೋ ಸಾಕಷ್ಟು ಜನರನ್ನ ಗುರುತಿಸಿ ಅವರನ್ನು ಹುಡುಕಿಸೋದ್ರಲ್ಲಿ ಮತ್ತು ಕೊಂದು ಹಾಕೋದ್ರಲ್ಲಿ ಈ ಇಸ್ಮಾಯಿಲ್ ಖತೀಬ್ನ ಪಾತ್ರ ತುಂಬಾ ದೊಡ್ಡದಿತ್ತು. ಆತನನ್ನ ಇಸ್ರೇಲ್ ವಾಯುದಾಳಿಯಲ್ಲಿ ಈಗ ಕೊಂದು ಹಾಕಿರುವುದಾಗಿ ಹೇಳ್ಕೊಳ್ತಾ ಇದೆ.
ಗೆಳೆಯರೆ, ಸದ್ಯಕ್ಕೆ ಇಸ್ರೇಲ್ ಇರಾನಿನ ಹಳೆ ರೆಜಿಮ್ ಬೆಂಬಲಿಗರೇನಿದ್ದಾರೆ ಅವರನ್ನ ಪೂರ್ತಿಯಾಗಿ ಹೊಡೆದು ಹಾಕೋ ಸಂಕಲ್ಪವನ್ನು ತೊಟ್ಟಂತೆ ಕಾಣ್ತಾ ಇದೆ. ಇಲ್ಲಿ ಮೊಸ್ತಫಾ ಖಮೇನಿ, ಲಾರಿಜಾನಿ, ಈಗಿನ IRGCಯ ಮುಖ್ಯಸ್ಥ ವಹೀದಿ, ಮೊನ್ನೆ ಲಾರಿಜಾನಿ ಜೊತೆ ಸಾವಿಗೀಡಾದ್ನಲ್ಲ ಬಾಸಿಸ್ ಪಡೆಗಳ ಮುಖ್ಯಸ್ಥ ಗೊಲಾಮ್ ರೆಜಾ ಸುಲೇಮಾನಿ ಸೇರಿದಂತೆ ಒಂದಷ್ಟು ಮಂದಿಯ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬಹುಮಾನವನ್ನು ಕೊಡ್ತೀವಿ ಅಂತ ಇತ್ತೀಚೆಗಷ್ಟೇ ಅಮೆರಿಕ ಘೋಷಿಸಿತ್ತು. ಹಾಗೆ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಯಾರೆಲ್ಲ ಇದ್ರು ಅವರ ಪೈಕಿ ಒಬ್ಬೊಬ್ಬರನ್ನೇ ಇಲ್ಲಿ ಇಸ್ರೇಲ್ ಹೊಡೆದುಕೊಳ್ತಾ ಇದೆ. ಈ ಮೂಲಕ ಇರಾನಿನ ಇನ್ನುಳಿದ ನಾಯಕತ್ವ ಏನಿದೆ ಅವರಲ್ಲಿ ಕೂಡ ಒಂದು ಭಯ ಹುಟ್ಟೋದಿಕ್ಕೆ ಇದು ಕಾರಣ ಆಗ್ತಾ ಇದೆ. ಗೆಳೆಯರೆ, ಈ ಹಿಂದೆ ಕೂಡ ಹೆಜ್ಬುಲ್ಲಾ ನಾಯಕನನ್ನ ಇಸ್ರೇಲ್ ಕೊಂದು ಹಾಕ್ತು. ಅದಾದ ಬೆನ್ನಲ್ಲೇ ಹೊಸ ನಾಯಕ ಬಂದ, ಅವನು ಕೂಡ ಇಸ್ರೇಲಿನ ದಾಳಿಗಳಿಗೆ ಬಲಿಯಾದ. ಹೀಗೆ ಹೆಜ್ಬುಲ್ಲಾ ಮುಖ್ಯಸ್ಥರು ಯಾರ್ಯಾರಾದ್ರೋ ಅವರೆಲ್ಲ ಕೂಡ ಅಲ್ಲಿ ಸಾವಿಗೀಡಾಗ್ತಾ ಹೋದ್ರು. ಹಮಾಸ್ ವಿಷಯದಲ್ಲೂ ಅದೇ ಆಯ್ತು. ಒಬ್ಬ ಸಾವಿಗೀಡಾದ್ರೆ ಮತ್ತೊಬ್ಬ ಪಟ್ಟಕ್ಕೆ ಬರ್ತಾ, ಅವನ ನಂತರ ಇನ್ನೊಬ್ಬ, ಅವನ ನಂತರ ಮಗದೊಬ್ಬ, ಹೀಗೆ ನೇಮಕಗೊಂಡವರೆಲ್ಲ ಇಸ್ರೇಲ್ ಕೈಲಿ ಹತರಾಗ್ತಾ ಹೋದ್ರು. ಇದೆಲ್ಲವನ್ನ ನೋಡಿದ ನಂತರ ಆದರೂ ಇರಾನಿನ ಆಡಳಿತ ಎಚ್ಚೆತ್ಕೋಬೇಕಿತ್ತು. ತನ್ನ ನಾಯಕರಿಗೆ ಸರಿಯಾದ ರಕ್ಷಣೆಯನ್ನ ಕೊಡೋದನ್ನ ಅಲ್ಲಿನ IRGC ಮಾಡಬೇಕಿತ್ತು. ಆದರೆ ಅಲ್ಲಿ ಅಂಥದ್ದೇನೂ ಆದ ಹಾಗಿಲ್ಲ. ಈಗ ಇರಾನಿನ ಶಿಯಾ ರೆಜಿಮ್ನ ನಾಯಕರು ಕೂಡ ಹೆಜ್ಬುಲ್ಲಾ, ಹಮಾಸ್ ಥರಾನೇ ಒಬ್ಬೊಬ್ಬರಾಗಿ ಸಾವಿಗೀಡಾಗ್ತಾ ಇದ್ದಾರೆ. ಅದು ಹೀಗೆ ಮುಂದುವರೆದ್ರೆ ರೆಜಿಮ್ನ ಒಂದು ತಲೆಮಾರು ಸಂಪೂರ್ಣವಾಗಿ ಎಲಿಮಿನೇಟ್ ಆದ ಹಾಗಾಗತ್ತೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ, ಇಸ್ರೇಲ್ ಈಗ ನಿರ್ದಿಷ್ಟ ದಾಳಿಗಳಲ್ಲಿ ಯಾರನ್ನ ಕೊಂದು ಹಾಕ್ತಾ ಇದೆ ಅವ್ರು ಯಾರು ಇರಾನಿನ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಆರಿಸಿ ಬಂದ ನಾಯಕರಲ್ಲ. IRGCಯ ಜೊತೆ ಹಾಗೆ ಅಲ್ಲಿನ ಮತೀಯ ಆಡಳಿತದ ಜೊತೆ ಸಂಬಂಧಗಳನ್ನು ಇಟ್ಕೊಂಡವರನ್ನ ಮಾತ್ರ ಇಲ್ಲಿ ಇಸ್ರೇಲ್ ಹೊಡೆದು ಹಾಕ್ತಾ ಇದೆ. ಈ ಮೂಲಕ ದೇಶದ ನಾಯಕರನ್ನ ಗುರಿಯಾಗಿಸಿಕೊಳ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಇಸ್ರೇಲ್ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಖತೀಬ್ ಜೊತೆ ಇರಾನಿನ ಲೋಕಸಭೆಯ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಲಿಬಾಫ್ ಅವರನ್ನ ಕೂಡ ಹೊಡೆದು ಹಾಕಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಆದರೆ ಅವರನ್ನ ಟ್ವಿಟ್ಟರ್ ಅಲ್ಲಿ ಹೊಡೆದಂತೆ ಕಾಣ್ತಾ ಇದೆ. ಹೇಗೆ ಇಷ್ಟು ದಿನ ನೆತನ್ಯಾಹುನ ಹೊಡೆದು ಕೊಂದ್ರು ಅನ್ನೋ ಸುದ್ದಿಗಳು ಟ್ವಿಟ್ಟರ್ ತುಂಬಾ ಹಬ್ಬತಾ ಇದ್ವೋ, ಅದೇ ತರ ಎಕ್ಸ್ ಖಾತೆಗಳಲ್ಲಿ ಬಗೇರ್ ಗಲಿಬಾಫ್ ಅವರನ್ನ ಸೋಷಿಯಲ್ ಮೀಡಿಯಾ ವೀರರು ಹೊಡೆದು ಕೊಂದಿದ್ದಾರೆ ಹೊರತು ಆ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ. ಏನೇ ಆದ್ರೂ ಇಸ್ಮಾಯಿಲ್ ಖತೀಬ್ ಮೇಲಿನ ದಾಳಿ ಇರಾನಿಗೆ ದೊಡ್ಡ ಶಾಕ್ ಅನ್ನಿಸ್ಕೊಳ್ತಾ ಇದೆ ಅನ್ನೋದಂತೂ ನಿಜ. ಇನ್ನು ಇದೆಲ್ಲದರ ನಡುವೆ ಮಧ್ಯಪ್ರಾಚ್ಯ ಉದ್ವಿಗ್ನಗೊಂಡಿರೋದ್ರಿಂದ ಅಲ್ಲಿ ವಾಸ ಮಾಡ್ತಾ ಇದ್ದ ಸುಮಾರು 2,60,000 ಮಂದಿ ಭಾರತೀಯರು ಅಲ್ಲಿಂದ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿ ಬಂದಿದ್ದಾರೆ. ಇನ್ನು ಇರಾನ್ನಲ್ಲಿದ್ದ ಭಾರತೀಯರನ್ನು ಕೂಡ ಆರ್ಮೇನಿಯಾದ ಮೂಲಕ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳಲಾಗಿದೆ. ಈ ಕೆಲಸದಲ್ಲಿ ಭಾರತಕ್ಕೆ ನೆರವು ನೀಡಿದ ಆರ್ಮೇನಿಯಾಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಇನ್ನು ಎಷ್ಟು ದಿನ ಭಾರತ ಸೇಫ್ ಅಲ್ಲ ಅಂತ ಹೇಳ್ತಾ ದುಬೈ ಸೇಫು ಅಂದ್ಕೊಂಡು ಅಲ್ಲಿಗೆ ಹೋಗಿ ಆಸ್ತಿ ಪಾಸ್ತಿಗಳನ್ನ ಮಾಡಿಕೊಂಡು ತಣ್ಣಗೆ ಸೆಟ್ಲ್ ಆಗಿದ್ರಲ್ಲ ಸಾಕಷ್ಟು ಜನ, ಅವರೆಲ್ಲ ಈಗ ಜಗತ್ತಿನ ಎಲ್ಲ ದೇಶಗಳಿಗಿಂತ ಭಾರತವೇ ಸೇಫು ಅಂದ್ಕೊಂಡು ಜೀವ ಉಳಿಸ್ಕೊಳ್ಳೋದಿಕ್ಕೆ ಮತ್ತೆ ಭಾರತದ ಕಡೆಗೆ ಓಡಿ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಸಿನಿಮಾ ತಾರೆಯರು, ಸ್ಪೋರ್ಟ್ಸ್ ಐಕಾನ್ಗಳು, ನೀವು ಯಾರ್ಯಾರನ್ನ ಹೀರೋಗಳು ಹೀರೋಯಿನ್ಗಳು ಅಂತ ನೋಡ್ತಾ ಇದ್ರೋ ಈಗ ಅವರೆಲ್ಲ ಅಲ್ಲಿಂದ ವಾಪಸ್ ಭಾರತಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ದಕ್ಷಿಣ ಪರ ಗ್ಯಾಸ್ ಫೀಲ್ಡ್ಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಹಾಗೂ ಅಮೆರಿಕಾಗಳು ದಾಳಿ ಮಾಡಿವೆ. ಇಲ್ಲಿ ಇರಾನ್ ಅರಬ್ ದೇಶಗಳ ತೈಲ ವ್ಯಾಪಾರಕ್ಕೆ ತೊಂದರೆಯನ್ನುಂಟು ಮಾಡ್ತಾ ಇರೋದ್ರಿಂದ ಅದಕ್ಕೆ ಪ್ರತೀಕಾರವಾಗಿ ಇರಾನ್ನ ಈ ಗ್ಯಾಸ್ ಫೀಲ್ಡ್ಗಳ ಮೇಲೆ ದಾಳಿ ನಡೆದಿದೆ. ಹಾಗೆ ನಿನ್ನೆ ನಡೆದ ದಾಳಿಗಳಲ್ಲಿ ಬುಷೆಹರ್ನಲ್ಲಿನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಾಂಪೌಂಡಿನ ಅಂಗಳದಲ್ಲಿ ಕೂಡ ಒಂದಷ್ಟು ಮಿಸೈಲ್ನ ತುಂಡುಗಳು ಬಿದ್ದಿವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾವುದೇ ಸಾವು ನೋವು ಅಥವಾ ಯಾವುದೇ ಡ್ಯಾಮೇಜ್ ಆಗಿರೋ ಬಗ್ಗೆ ವರದಿಗಳಿಲ್ಲ. ಇನ್ನು ಇರಾನ್ ವಿರುದ್ಧದ ಹೋರಾಟಕ್ಕೆ ಹಾರ್ಮೋಜ್ ಮೇಲಿನ ಹಿಡಿತಕ್ಕಾಗಿ ಮಿತ್ರ ಪಡೆಗಳ ನೆರವನ್ನ ಕೇಳಿದ್ದ ಡೊನಾಲ್ಡ್ ಟ್ರಂಪ್ ಈಗ ಯಾರ ನೆರವು ನಮಗೆ ಬೇಕಾಗಿಲ್ಲ, ನಮ್ಮ ನೌಕಾಪಡೆ ಅತ್ಯಂತ ಬಲಿಷ್ಠವಾಗಿದೆ ಅಂತ ಹೇಳೋದ್ರ ಜೊತೆಗೆ ಈಗಾಗಲೇ ಬಹುತೇಕ ಇರಾನಿನ ನಾಯಕತ್ವವನ್ನ ನಾವು ನಾಶ ಮಾಡಿದೀವಿ, ಅವರ ಆಯುಧಗಳನ್ನ, ಆಯುಧಾಗಾರಗಳನ್ನ, ಸೇನೆಯನ್ನ ನಾಶ ಮಾಡಲಾಗಿದೆ, ಇನ್ನುಳಿದ ಅಲ್ಪ ಸ್ವಲ್ಪ ಇರಾನ್ ಅನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಗೆಳೆಯರೆ ಇರಾನಿನ ಬೇಹುಗಾರಿಕಾ ಸಚಿವನ ಅಂತ್ಯ ಹಾಗೂ ಇರಾನ್ ಇಸ್ರೇಲ್ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.